ಥು, ನೀವೇನು ಮನುಷ್ಯರೋ ಮೃಗಗಳು? 30 ವರ್ಷದಿಂದ ನಾನು ಕೊಡ್ತಾ ಇರೋ ಚಿತ್ರಹಿಂಸೆಗಳಣ್ಣ. ಅವನು ಅವಮಾನ ಒಂದಲ್ಲ ಎರಡಲ್ಲ. ಬಾವಿ ಹತ್ರ ಹೋಗಂಗಿಲ್ಲ, ನೀರು ಹಿಡ್ಕೊಳಂಗಿಲ್ಲ, ಜಮೀನ್ ಹತ್ರ ಓಡಾಡಂಗಿಲ್ಲ. ನನ್ನ ಗಂಡನ್ಗೆ ಹೇಳಿ ನಮ್ಮ ಸಂಸಾರ ಕೆಡಿಸ್ಬಿಟ್ನೋ, ನನ್ನ ಮಗನ ದೂರ ಮಾಡ್ಬಿಟ್ನೋ. ಮಹಿಳೆ ಅಂತಾನು ನೋಡದೆ ಮನಸ್ಸು ಇಚ್ಛೆ ಹಲ್ಲೆ. ಮೂವರು ಬಂದು ನನ್ನ ತಲೆಗೆ, ಕಾಲಿಗೆ, ಕೈಗೆ, ಕತ್ತಿಗೆ ಇಟ್ಕೊಂಡು ಲೈಟ್ ಆಫ್ ಮಾಡಿಬಿಟ್ಟು ಹೊಡೆದವ್ರಣ್ಣ. ಹೊಡೆದವ್ರಂದ್ರೆ ಹಂಗಿಂಗಲ್ಲ. ಕಿವಿಯಲ್ಲಿ ಓಲೆ ಸಹ ಇಲ್ಲಣ್ಣ, ಒಂದೈತೆ ಒಂದಿಲ್ಲಣ್ಣ ಕಿವಿಯಲ್ಲಿ. ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ನರಳಾಡುತ್ತಿರೋ ಮಹಿಳೆ, ತನ್ನದಲ್ಲದ ತಪ್ಪಿಗೆ ಯಾಕೆ ಶಿಕ್ಷೆ ಎಂದು ಶಪಿಸುತ್ತಿರೋ ಹೆಣ್ಣು, ಮಹಿಳೆ ಅಂತಾನು ನೋಡದೆ ಸಿಕ್ಕ ಕಡೆ ಹಲ್ಲೆ ಮಾಡಿರೋ ಸಂಬಂಧಿಕರು, ಹಲ್ಲೆಯಿಂದ ಮಹಿಳೆ ಮೇಲೆ ಬಾಸುಂಡೆ ಗುರುತುಗಳು. ಈ ದಾರುಣ ಘಟನೆಗೆ ಸಾಕ್ಷಿಯಾಗಿದ್ದು ಚಿಕ್ಕಬಳ್ಳಾಪುರ. ಹೀಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆಯ ಹೆಸರು ನಾರಾಯಣಮ್ಮ ಅಂತ. ಗಂಡ ಹಾಗೂ ಮಗಳಿಂದ ದೂರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡ ಪೈಲಾಗುರ್ಕಿ ಪಂಚಾಯಿತಿಯ ಮಾರ್ಗಾನಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ಏಕಾಂಗಿಯಾಗಿ ಬದುಕು ನಡೆಸುತ್ತಿದ್ದ ನಾರಾಯಣಮ್ಮ ಮೊನ್ನೆ ರೇಷನ್ ತರಲೆಂದು ರೆಡ್ಡಿಗೊಲ್ಲವಾರಳ್ಳಿಗೆ ಹೊರಟಿದ್ದಾಗ ದಾರಿ ಮಧ್ಯೆ ಭಾವನ ಮಗ ರಾಜಶೇಖರ್, ಅರ್ಚನಾ, ಭಾಗ್ಯಮ್ಮ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೊಣ್ಣೆಯಿಂದ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದ ಗಾಯಗೊಂಡ ಮಹಿಳೆಗೆ ಗಂಭೀರ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಇನ್ನು ನಾರಾಯಣಮ್ಮಗೆ ಸುಮಾರು 30 ವರ್ಷಗಳಿಂದಲೂ ಆಕೆಯ ಭಾವನ ಮಗ ರಾಜಶೇಖರ್, ಅರ್ಚನಾ, ಭಾಗ್ಯಮ್ಮ ಎಂಬುವವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳವನ್ನ ಕೊಡ್ತಾನೆ ಬಂದಿದ್ರಂತೆ. ಈ ಸಂಬಂಧ ಹಲವು ಬಾರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರ ಸಮ್ಮುಖದಲ್ಲಿ ರಾಜಿ ಸಂಧಾನ ಮಾಡಲಾಗಿತ್ತಂತೆ. ಅವರು ಅಂದ ಹಾಗೆಲ್ಲ ಅನಿಸಿಕೊಂಡು ಬಂದರೂ ಕೂಡ ನಾರಾಯಣಮ್ಮ ಮೇಲೆ ಇದೀಗ ಬರ್ಬರವಾಗಿ ಹಲ್ಲೆಯನ್ನ ನಡೆಸಲಾಗಿದೆ. ಈಗ ಹಲ್ಲೆ ನಡೆದಿರುವುದು ಗಂಡನ ಕುಮ್ಮಕ್ಕಿನಿಂದಲೇ ಅಂತ ಮಹಿಳೆ ನಾರಾಯಣಮ್ಮ ಆರೋಪ ಮಾಡ್ತಿದ್ದಾರೆ. ಸದ್ಯ ಈ ಸಂಬಂಧ ಪೇರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 30 ವರ್ಷದಿಂದ ನಾನು ಕೊಡ್ತಾ ಇರೋ ಚಿತ್ರಹಿಂಸೆಗಳಣ್ಣ. ಅವನು ಅವಮಾನ ಒಂದಲ್ಲ ಎರಡಲ್ಲ. ಬಾವಿ ಹತ್ರ ಹೋಗಂಗಿಲ್ಲ, ನೀರು ಹಿಡ್ಕೊಳಂಗಿಲ್ಲ, ಜಮೀನ್ ಹತ್ರ ಓಡಾಡಂಗಿಲ್ಲ. ನನ್ನ ಗಂಡನ್ಗೆ ಹೇಳಿ ನಮ್ಮ ಸಂಸಾರ ಕೆಡಿಸ್ಬಿಟ್ನೋ, ನನ್ನ ಮಗನ ದೂರ ಮಾಡ್ಬಿಟ್ನೋ. ಅಳಿಯನ ಹತ್ರನೂ ಅಳಿಯನು ಸೇಮ್ ಇವನು ಹೆಂಗಂತಾನ ಅವನು ಹಂಗೆ ಅಂತಾನೆ ಸ್ವಾಮಿ. ನಾನು ಎಷ್ಟು ಅಂತ ಸಹಿಸ್ಕೊಂಡ್ರಿ. ನನಗೆ ಕೋಪ ಬಂದಾಗ ನಿನ್ನೆ ರೇಷನ್ಗೆ ಅಂತ ಗೊಲ್ಲಾರಳ್ಳಿಗೆ ಹೋಗ್ತಾ ಇದ್ರೆ ನಮ್ಮವರೊಬ್ಬರು ಫೋನ್ ಮಾಡಿದ್ರು, ಏನಮ್ಮ ಸೌಮ್ಯ ಮಕ್ಕಳು ಎಲ್ಲ ಚೆನ್ನಾಗವ್ರ ಅಂತಂದ್ರು. ಏನು ಚೆನ್ನಾನಮ್ಮ, ಮಗನ ಕರ್ಕೊಂಡು ಹೋಗವನೆ, ಇವತ್ತಿಗೂ ಬರಲ್ಲ. ಫೋನ್ ಮಾಡಿದ್ರೆ ಅವನು ಸ್ವಿಚ್ ಆಫ್ ಮಾಡ್ಕೊಂಡ ಅಂತ ಹೇಳ್ತಾನೆ ಮೊಮ್ಮಗನ ವಿಚಾರ. ನಾನು ಫೋನಲ್ಲಿ ಮಾತಾಡ್ಕೊಂಡು ಬೈಕೊಂಡು ಹೋಗ್ತಾ ಇದ್ರೆ ನಾನು ಅವ್ನು ನೋಡೇ ಇಲ್ಲ, ರಾಜಶೇಖರ್ ರೆಡ್ಡಿ ಅನ್ನೋನ್ನ. ಏನು ಊರಿಂದ ಓಡಿಸಿದ್ರು ನೀನು ಬರ್ಲಿಲ್ಲೇನೆ, ಇನ್ನೂ ನಮ್ಮ ಮೇಲೆ ಇಟ್ಟಿದ್ಯೇನ? ಅಂಗಡಿ ಹತ್ರ ಎಲ್ರೂ ಕೇಳವ್ರೆ, ಬೇಕಾದ್ರೆ ಹೋಗಿ ಕೇಳ್ರಣ್ಣ. ಆಮೇಲೆ ರೇಷನ್ ಕೊಡ್ತಾ ಇರ್ಲಿಲ್ಲ, ಅವ್ರ ಮನೆ ಹತ್ರ ಹೋದ್ವಿ. ಮನೆ ಹತ್ರ ಹೋಗಿ ಬಾರೋ, ನನ್ನ ಎಲ್ಲಿ ನಾನು ತಪ್ಪು ಮಾಡಿದ್ದೀನೋ ತೋರಿಸ್ಬಾ, ಎಲ್ಲೂ ನಾನು ನಡವಳಿಕೆ ಕೆಟ್ಟಿದ್ದೀನೋ ತೋರಿಸ್ಬಾ, ನೀನು ತೋರಿಸೋವರೆಗೂ ನಿನ್ನ ಮನೆಯಿಂದ ನಾನು ಎದ್ದೋಗಲ್ಲ ಅಂತ ಅಂದ್ಬಿಟ್ಟು ಕೂತ್ಕೊಂಡಣ್ಣ. ಲೈಟ್ಗಳೆಲ್ಲ ಆಫ್ ಮಾಡಿಬಿಟ್ಟು ಹೆಂಡತಿ, ಅವನು ರಾಜಶೇಖರು, ಅರ್ಚನಾ ಮೂವರು ಬಂದು ನನ್ನ ತಲೆಗೆ, ಕಾಲಿಗೆ, ಕೈಗೆ, ಕತ್ತಿಗೆ ಇಟ್ಕೊಂಡು ಲೈಟ್ ಆಫ್ ಮಾಡಿಬಿಟ್ಟು ಹೊಡೆದವ್ರಣ್ಣ. ಹೊಡೆದವ್ರಂದ್ರೆ ಹಂಗಿಂಗಲ್ಲ. ಕಿವಿಯಲ್ಲಿ ಓಲೆ ಸಹ ಇಲ್ಲಣ್ಣ, ಒಂದೈತೆ ಒಂದಿಲ್ಲಣ್ಣ ಕಿವಿಯಲ್ಲಿ. ನನಗೆ ನ್ಯಾಯ ಬೇಕು. ನಾನು ಎಲ್ಲಿ ಸುಳ್ಳೆತನ ಮಾಡಿದ್ದೀನೋ ಅವ್ನು ತೋರಿಸ್ಬೇಕು. ಪೊಲೀಸ್ ಅವ್ರ ಹತ್ರ ಹೋದ್ರೆ ಅವ್ರು ಕಂಪ್ಲೇಂಟ್ ತಗೊಳಲ್ಲ. ನಾವೇನು ಮಾಡೋದನ್ನ? ನಾವು ಏನು 10 ವರ್ಷ ಮಗುನ ಸಾಕಿ ಇವತ್ತು ನಮ್ಮ ಮಗು ಬಗ್ಗೆ ನಾವು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಇವನಿಗೇನು ಬಾಧೆ ಹೇಳೋಣ. ನಾನು ಅಸಲಲ್ಲಿ ಅವನು ಹುಟ್ಟು ಸಹ ನೋಡಿಲ್ಲಣ್ಣ. ನಮ್ಮ ಸುದ್ದಿ ಯಾಕಣ್ಣ? ನಮ್ಮ ಮಳಿನಿಗೆ ಹೇಳ್ಕೊಟ್ಟ. ಸಂಸಾರಗಳು ಹಾಳು ಮಾಡೋದಂದ್ರೆ ಅವನೇನಣ್ಣ? ಅದೇನೇ ಆಗಲಿ,
ಒಂಟಿ ಹೆಣ್ಣು ಸಮಾಜದಲ್ಲಿ ಏಕಾಂಗಿಯಾಗಿ ಬದುಕು ಕಟ್ಟಿಕೊಳ್ಳುತ್ತಿರುವಾಗ ಈ ರೀತಿ ಹಲ್ಲೆ ನಡೆಸಿರುವುದು ಮಾತ್ರ ದುರಂತವೇ ಸರಿ. ಪೊಲೀಸರು ಈ ಕೂಡಲೇ ಕ್ರಮ ಕೈಗೊಂಡು ಮಹಿಳೆಗೆ ನ್ಯಾಯ ಒದಗಿಸಿಕೊಡಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.